ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್. ಸೊ ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಿಂದ 6 ಕುರ್ತಿಗಳನ್ನ ತರ್ಸಿದೀನಿ. ಇದರಲ್ಲಿ 5 ಕುರ್ತಿಗಳು ನಿಮ್ಗೆ ಪ್ಯೂರ್ ಕಾಟನ್ ಆಗಿದೆ. ಹಾಗೆ ಇವಾಗ ನಾನು ವೇರ್ ಮಾಡಿದೀನಿ ನೋಡಿ, ಇದು ನಿಮ್ಗೆ ಜಾರ್ಜೆಟ್ ಫ್ಯಾಬ್ರಿಕ್ ಅಲ್ಲಿ ಬಂದಿದೆ. ಆದ್ರೆ ಸಿಕ್ಕಾಬಳೆ ಚೆನ್ನಾಗಿದೆ ವೇರ್ ಮಾಡೋದಕ್ಕೆ. ನನಗಂತೂ ಅಷ್ಟು ಕಂಫರ್ಟಬಲ್ ಅನಿಸ್ತಾ ಇದೆ, ಮತ್ತೆ ಒಂಥರ ಇಷ್ಟ ಆಗ್ತಾ ಇದೆ. ಇದನ್ನ ವೇರ್ ಮಾಡ್ಕೊಂಡ್ರೆ ಕೆಲವೊಂದು ಡ್ರೆಸ್ ಗಳನ್ನ ವೇರ್ ಮಾಡಿದ್ರೆ ನಮ್ಗೊಂಥರ ಖುಷಿ ಖುಷಿ ಆಗ್ತಾ ಇರುತ್ತಲ್ಲ, ಸೊ ಆ ತರ ನಂಗೆ ಆಗ್ತಾ ಇದೆ ಈ ಡ್ರೆಸ್ ಹಾಕೊಂಡು. ಸೊ ಸ್ಲೀವ್ಸ್ಗೂ ಕೂಡ ಈ ತರ ನಿಮ್ಗೆ ವರ್ಕ್ ಅನ್ನ ಕೊಟ್ಟಿದ್ದಾರೆ ನೋಡಿ ಹತ್ರದಿಂದ. ಸೊ ಈ ರೀತಿ ವರ್ಕ್ ಇದೆ, ಮತ್ತೆ ಫುಲ್ ಫ್ಲೇರ್ ಇದೆ, ತುಂಬಾ ಟೈಟ್ ಫಿಟ್ಟಿಂಗ್ ಆ ತರ ಏನು ಇಲ್ಲ. ಇದು ಜಾರ್ಜೆಟ್ ಫ್ಯಾಬ್ರಿಕ್ ಆದ್ರೂ ಕೂಡ ಒಳಗಡೆ ಚೆನ್ನಾಗಿ ಲೈನಿಂಗ್ ಅನ್ನ ಕೊಟ್ಟಿದ್ದಾರೆ, ಹಾಗಾಗಿ ನಮ್ಗೆ ಕಂಫರ್ಟೇಬಲ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಸ್ಲೀವ್ಗೆ ನೋಡಿ ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ, ಇದು ಕೂಡ ನನ್ಗೆ ಇಷ್ಟ ಆಯ್ತು. ಸೊ ಓವರ್ ಆಲ್ ನನಗೆ ಈ ಕುರ್ತಿ ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ಇಷ್ಟ ಆಯ್ತು. ಇದರ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಫ್ಕೋರ್ಸ್ ಎಲ್ಲ ಬೇರೆ ಕುರ್ತಿಗಳನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಎಲ್ಲ ಪ್ರಾಡಕ್ಟ್ ಗಳ ಲಿಂಕ್ ಅನ್ನ ನಾನು ಫಸ್ಟ್ ಕಮೆಂಟ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡಿದ್ರೆ ಆಯ್ತು. ಡೈರೆಕ್ಟ್ ಆಗಿ ನಿಮ್ಗೆ ಮೀಶೋ ಆಪ್ ಗೆ ಹೋಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಆಡ್ ಟು ಕಾರ್ಟ್ ಮಾಡಿ ಚೆಕ್ಔಟ್ ಮಾಡ್ಬೇಕಷ್ಟೇನೆ. ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಹಾಗೆ ಈ ಎಲ್ಲಾ ಕುರ್ತೀಸ್ಗಳು ನಿಮ್ಗೆ ಕಾಲೇಜ್ ವೇರ್ಗೆ, ಡೈಲಿ ವೇರ್ಗೆ ಯಾರೆಲ್ಲ ಕುರ್ತೀಸ್ ಪ್ರಿಫರ್ ಮಾಡ್ತೀರಾ ನೋಡಿ, ಆರಾಮಾಗಿ ಇದನ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ನೀವು ಬ್ಲಾಕ್ ಲೆಗ್ಗಿಂಗ್ಸ್ ಅಥವಾ ವೈಟ್ ಲೆಗ್ಗಿಂಗ್ಸ್, ಒಂದ್ ಕುರ್ತಿಗೆ ಪಿಂಕ್ ಲೆಗ್ಗಿಂಗ್ಸ್ ಬೇಕು. ಸೊ ಈ ರೀತಿ ನಿಮ್ಗೆ ಆತರ ಕಾಂಬಿನೇಷನ್ ಮಾಡ್ಕೊಂಡು ವೇರ್ ಮಾಡ್ಬೇಕಾಗತ್ತೆ. ಬನ್ನಿ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕುರ್ತಿ ನೋಡಿ, ಮತ್ತೆ ಇದರ ಕಂಪ್ಲೀಟ್ ಡಿಸ್ಪ್ಲೇನ ನಾನು ನನ್ನ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಕೂಡ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಡೀಟೇಲ್ ಆಗಿ ನೋಡಬಹುದು. ಮತ್ತೆ ನಾನು ಎಲ್ಲಾ ಕುರ್ತೀಸ್ ಗಳನ್ನು ಎಲ್ ಸೈಜ್ ಅಲ್ಲಿ ತರ್ಸಿದೀನಿ. ಸೊ ನನಗೆ ಕೆಲವೊಂದು ನಾನು ಹೇಳ್ತೀನಿ, ಅಂದ್ರೆ ನನ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ಲಿಲ್ಲ ಅನ್ನೋದನ್ನ ಹೇಳ್ತೀನಿ. ಅದನ್ನ ನೀವೇನ್ ಮಾಡಿ, ನಿಮ್ಮ ರೆಗ್ಯುಲರ್ ಸೈಜ್ ಏನಿರುತ್ತೆ ಅದಕ್ಕಿಂತ 1 ಸೈಜ್ ಎಕ್ಸ್ಟ್ರಾನೇ ತರಿಸ್ಕೊಳ್ಳಿ. ಸೊ ದಟ್ ನಿಮ್ಗೆ ಪದೇ ಪದೇ ರಿಟರ್ನ್ ಮಾಡೋದು ಆ ತಲೆನೋವು ಇರೋದಿಲ್ಲ. ಒಂಚೂರು ಬೇಕಿದ್ರೆ ಫಿಟ್ಟಿಂಗ್ ಅನ್ನ ಮಾಡ್ಕೊಂಡ್ರು ಆಗುತ್ತೆ. ಮತ್ತೆ ನಾನು ಎಲ್ ಸೈಜ್ ಅಲ್ಲಿ ತರಿಸಿದ್ರಲ್ಲಿ ಎಲ್ಲಾ ಕುರ್ತೀಸ್ಗಳು ನನ್ಗಾಗಿದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಇದು ಫಸ್ಟ್ ಒನ್ ನೋಡಿ, ಈ ತರ ನಿಮ್ಗೆ ಯೆಲ್ಲೋ ಕಲರ್ ಕುರ್ತಿ, ಇದ್ರ ಮೇಲೆ ಈ ತರ ಗೋಟಾಪಟ್ಟಿ ವರ್ಕ್ ಸಿಂಪಲ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ, ಕಾಣಿಸ್ತಿದೆಯಲ್ಲ, ವಿ ನೆಕ್ ಆಗಿರುತ್ತೆ ಇದು. ಹಾಗೆ ಎ ಲೈನ್ ಕುರ್ತಿ, ಮತ್ತೆ ಇಲ್ಲಿ ಸೈಡ್ ಸ್ಲಿಟ್ ಇರುವಂತದ್ದು ಕಾಣಿಸ್ತಿದೆಯಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಈ ತರ ಆಲ್ಮೋಸ್ಟ್ ಎಲ್ಬೋ ಸ್ಲೀವ್ಸ್ ಅಂತ ಹೇಳ್ಬೋದು, ಎಲ್ಬೋಸ್ ವರೆಗೆ ಬರುತ್ತೆ ಸ್ಲೀವ್ಸ್. ಇಲ್ಲೂ ಕೂಡ ನಿಮ್ಗೆ ಲೈಟ್ ಆಗಿ ಗೋಟಾಪಟ್ಟಿ ವರ್ಕ್ ಅನ್ನ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ವೈಟ್ ಲೆಗಿನ್ಸ್ ಜೊತೆ ಅಥವಾ ಜೀನ್ಸ್, ಬ್ಲೂ ಜೀನ್ಸ್ ಜೊತೆ ಕೂಡ ಕಾಂಬಿನೇಷನ್ ಮಾಡ್ಕೋಬಹುದು. ನೆಕ್ಸ್ಟ್ ಕುರ್ತಿ ನಾನ್ ತೋರಿಸ್ತಿರೋದು, ಇದು ಕೂಡ ನನ್ಗೆ ಇವತ್ತಿನ ಕಲೆಕ್ಷನ್ ಅಲ್ಲಿ ತುಂಬಾ ಇಷ್ಟ ಆಗಿರೋದು. ಸಿಕ್ಕಾಪಡೆ ಅಂದ್ರೆ ಸಿಕ್ಕಾಪಡೆ ಕಂಫರ್ಟಬಲ್ ಆಗಿದೆ, ಕಾಣಿಸ್ತಿದೆಯಲ್ಲ, ಪ್ಯೂರ್ ಕಾಟನ್ ಮೆಟೀರಿಯಲ್. ಮತ್ತೆ ಇದು ಜೈಪುರಿ ಕಾಟನ್ ಅಂತ ಹೇಳ್ತೀವಲ್ವಾ, ಆ ತರದ್ ಕಾಟನ್ ನಲ್ಲಿ ಬಂದಿರುವಂತದ್ದು. ಇದೆಲ್ಲ ನಿಮ್ಗೆ ವಾಶ್ ಮಾಡಿದ್ಮೇಲೆ ಇನ್ನು ತಿಕ್ ಬರುತ್ತೆ ಬಟ್ಟೆಗಳು. ಚೆನ್ನಾಗಿದೆ ಇದು. ಫುಲ್ ಸ್ಲೀವ್ಸ್ ಏನಲ್ಲ, 3/4 ಇಲ್ಲಿ ತನಕ ಬರುತ್ತೆ ಸ್ಲೀವ್ಸ್. ಇದ್ರ ಕಂಪ್ಲೀಟ್ ಡಿಸ್ಪ್ಲೇನು ಕೂಡ ನೋಡ್ಬೋದು ನೀವು. ಸೊ ನೋಡಿ ಈ ತರ ಇದೆ. ಹಾಗೆ ಫ್ರಂಟ್ ಗೆ ನಿಮ್ಗೆ ಈ ತರ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ, ಕಾಣಿಸ್ತಿದೆಯಲ್ಲ, ಈ ತರ ಇದೆ. ತುಂಬಾ ಕಂಫರ್ಟೇಬಲ್ ಆಗಿದೆ, ಎಲ್ ಸೈಜು. ಬಟ್ ಏನಂದ್ರೆ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಶ್ರಿಂಕ್ ಆಗೋದ್ರಿಂದ, ಅಂದ್ರೆ ಥಿಕ್ ಆಗುತ್ತಲ್ವಾ ಬಟ್ಟೆ, ಹಾಗಾಗಿ ಒಂದ್ಸಲ ವಾಶ್ ಆದ್ಮೇಲೆ ಫಿಟ್ಟಿಂಗ್ ಬೇಕಿದ್ರೆ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಸ್ವಲ್ಪ ಲೂಸ್ ಇದೆ ಆಸ್ ಕಂಪೇರ್ ಟು ನಂಗೆ ರೆಗ್ಯುಲರ್ ಫಿಟ್ ಗಿಂತ ಚೂರ್ ಲೂಸ್ ಅನಿಸ್ತಾ ಇದೆ ನನ್ಗೆ. ಸೊ ಇದು ನೋಡಿ, ಇದು ಸೈಡ್ ಸ್ಲಿಟ್ ಬರ್ತಾ ಇದೆ ಈ ರೀತಿ. ಬ್ಲಾಕ್ ಅಥವಾ ಮರೂನ್ ಲೆಗ್ಗಿಂಗ್ಸ್ ಜೊತೆ ಕಾಂಬಿನೇಷನ್ ಮಾಡ್ಕೊಳ್ಬಹುದು, ಚೆನ್ನಾಗಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಕುರ್ತಿ ನಿಮ್ಗೆ ನಾನು ತೋರಿಸ್ತಿರೋದು, ಇದು ನಿಮ್ಗೆ ವಾರ್ಲಿ ಪ್ರಿಂಟ್ ಅಂತ ಹೇಳ್ತೀವಲ್ಲ, ವಾರ್ಲಿ ಆರ್ಟ್, ಆತರ ಕಂಪ್ಲೀಟ್ ಕುರ್ತಿ ಮೇಲೆ ವಾರ್ಲಿ ಆರ್ಟ್ ಇರುವಂತದ್ದು. ಮತ್ತೆ ಇದು ಸ್ಲೀವ್ಸ್ ಮಾತ್ರ ಸಿಕ್ಕಾಪಟ್ಟೆ ಉದ್ದ ಇದೆ, ಸ್ವಲ್ಪ ಕಟ್ ಮಾಡಿಸ್ಕೊಳ್ಬೇಕೇನೋ ಅನಿಸ್ತಾ ಇದೆ ನನ್ಗೆ. ಅದು ಬಿಟ್ರೆ ಉಳಿದಂತೆ ಎಲ್ಲ ತುಂಬಾ ಚೆನ್ನಾಗಿದೆ. ಮುಂದ್ಗಡೆ ನೋಡಿ, ಇದು ನಿಮ್ಗೆ ವಿ ನೆಕ್ ಆಗಿರುತ್ತೆ, ಹಾಗೆ ಸೈಡ್ ಸ್ಲಿಟ್ ಇರುವಂತದ್ದು. ಎಲ್ಲವೂ ಕೂಡ ಎ ಲೈನ್ ಕುರ್ತಿಗಳಾಗಿರುತ್ತೆ, ಎಕ್ಸೆಪ್ಟ್ ನಾನು ವೇರ್ ಮಾಡಿರೋದನ್ನ ಬಿಟ್ಟು ಉಳಿದಿದೆಲ್ಲವೂ ಕೂಡ ನಿಮ್ಗೆ ಎ ಲೈನ್ ಕುರ್ತಿ ಆಗಿರುತ್ತೆ ನೋಡಿ. ಸಿಂಪಲ್ ಆಗಿದೆ, ಇದ್ರಲ್ಲಿ ಏನು ಅಂತ ವಿಶೇಷವಾಗಿ ಹೇಳುವಂತದ್ದು ಏನಿಲ್ಲ. ಬಟ್ ಓಕೆ, ಕಂಫರ್ಟೇಬಲ್ ಆಗಿದೆ, ಪ್ಯೂರ್ ಕಾಟನ್ ಆಗಿರೋದ್ರಿಂದ ಕಂಫರ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಕುರ್ತಿಯನ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೋಡಿ, ಇದ್ರ ಜೊತೆ ನೀವು ಪಿಂಕ್ ಲೆಗ್ಗಿಂಗ್ಸ್ ಕಾಂಬಿನೇಷನ್ ಮಾಡ್ಕೊಂಡ್ರೆ ಇದು ಹೈಲೈಟ್ ಆಗುತ್ತೆ ಕುರ್ತಾ ನೋಡಿ, ಈ ತರ ಇದೆ. ಲಾಸ್ಟ್ ಟೈಮ್ ಕೂಡ ಇದೇ ಟೈಪ್ ಅಲ್ಲಿ ನಾನೊಂದು ಕಾರ್ಡ್ ಸೆಟ್ ಅನ್ನ ಮಾಡಿದ್ದೆ. ಆ ವಿಡಿಯೋ ಅಂತೂ ಎಷ್ಟು ವೈರಲ್ ಹೋಯ್ತು ಅಂದ್ರೆ ಎವ್ರಿ ಡೇ ನಂಗೆ ಅದಕ್ಕೆ ಕಮೆಂಟ್ಸ್ ಇನ್ನು ಬರ್ತಾನೆ ಇದೆ. ಔಟ್ ಆಫ್ ಸ್ಟಾಕ್ ಕೂಡ ಆಗೋಯ್ತು ಅದು.
ಸೊ ಥ್ಯಾಂಕ್ ಯು. ನಾವು ತೋರಿಸುವಂತ ಪ್ರಾಡಕ್ಟ್ ಅನ್ನ ನೀವು ಇಷ್ಟಪಟ್ಟು ಪರ್ಚೇಸ್ ಮಾಡ್ಕೊಳ್ತೀರಲ್ಲ, ಅದೇ ಖುಷಿ. ನಾನು ಆದಷ್ಟು ಚೆನ್ನಾಗಿರುವಂತ ಪ್ರಾಡಕ್ಟ್ ಅನ್ನೇ ನೋಡಿ ನೋಡಿ ತರ್ಸೋದು ಮತ್ತೆ ರಿವ್ಯೂ ಕೂಡ ಮಾಡೋದು. ಸುಮ್ನೆ ಯಾವ್ದೋ ಪ್ರಾಡಕ್ಟ್ ಚೆನ್ನಾಗಿದೆ ತಗೊಳ್ಳಿ ಅಂತೆಲ್ಲ ಹೇಳಕ್ಕೆ ಹೋಗ್ಲ. ಯಾಕಂದ್ರೆ ಸ್ಪೆಷಲಿ ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಹೇಗೆ ರೆಕಮೆಂಡ್ ಮಾಡ್ಲಿ ಅಲ್ವಾ? ಆತರ ಒಂದು ನೋಡ್ಬಿಟ್ಟು ನಾನು ತರಿಸ್ತೀನಿ. ಸೊ ನೋಡಿ, ಇದು ಕೂಡ ನಿಮ್ಗೆ ಪ್ಯೂರ್ ಕಾಟನ್ ಬಂದಿದೆ. ಆಲ್ ಓವರ್ ಕುರ್ತಿ ನಿಮ್ಗೆ ಈ ತರ ಪಿಂಕ್ ರೋಸ್ ಪ್ರಿಂಟ್ ಇದೆ, ಕಾಣಿಸ್ತಿದೆಯಲ್ಲ. 3/4 ಸ್ಲೀವ್ಸ್ ಆಗಿರುತ್ತೆ. ಮತ್ತೆ ನಿಮ್ಗೆ ವಿ ನೆಕ್ ಬರ್ತಾ ಇದೆ. ಸೈಡ್ ಸ್ಲಿಟ್ ಕೂಡ ಇರುವಂತದ್ದು ನೋಡ್ತಿದ್ದೀರಲ್ಲ, ಚೆನ್ನಾಗಿದೆ. ಇದು ಕೂಡ ನನ್ಗೆ ಇಷ್ಟ ಆಯ್ತು. ಈ ಸಲ ಕಲೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ನನ್ಗೆ ಇಷ್ಟ ಆಯ್ತು. ಬಟ್ ಒಂದು ಮಾತ್ರ ನನ್ಗೆ ತಲೆಯಿಂದ ಹಾಕಕ್ಕೆ ಬಂದಿಲ್ಲ, ತೋರಿಸ್ತೀನಿ. ಸೊ ಈ ಕುರ್ತಿ ತುಂಬಾ ಚೆನ್ನಾಗಿದೆಯಲ್ಲ, ಪಿಂಕ್ ಕಲರ್ ಒಂಥರ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟೆ ತರಿಸಿದ್ದು ನಾನು. ಎಲ್ ಸೈಜೇ ಇದೆ ಇದು, ಸೈಜ್ ಏನೋ ಎಲ್ಲೇ ಇದೆ. ಬಟ್ ಏನು ಅಂದ್ರೆ ಈ ನೆಕ್ ಪೋರ್ಷನ್ ಅವ್ರು ಅಟ್ಲೀಸ್ಟ್ ಏನಾದ್ರು ಒಂದು ಓಪನಿಂಗ್, ಒಂದು ಬಟನ್ ಏನಾದ್ರು ಇಡಬಹುದಿತ್ತು. ಉಳಿದಂತೆ ಇದ್ರ ಪ್ಯಾಟರ್ನ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ನೆಕ್ ಪ್ಯಾಟರ್ನ್ ಎಲ್ಲ ನೋಡ್ಬೋದು. ಕ್ಲೋಸ್ಡ್ ಕಾಲರ್ ನೆಕ್ ಆತರ ಬರ್ತಾ ಇದೆ. ಸ್ಲೀವ್ಸು ಈ ತರ ಇದೆ. ಇದಕ್ಕೂ ಅಷ್ಟೇ ಪಿಂಕ್ ಲೆಗಿನ್ಸ್ ಅಥವಾ ಬ್ಲೂ ಜೀನ್ಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಇದು ವೇರ್ ಮಾಡ್ಕೊಂಡು ತೋರ್ಸಕ್ ಆಗಿಲ್ಲ, ಬಿಕಾಸ್ ಇದು ತುಂಬಾನೇ ಏನ್ ಹೇಳ್ತೀರಾ, ನೆಕ್ ಓಪನಿಂಗ್ ಏನಿದೆ ತುಂಬಾ ಚಿಕ್ಕದಾಗಿದೆ. ಸೊ ಮತ್ತೆ ನಾನು ಫೋರ್ಸಿಬ್ಲಿ ಹಾಕೊಳಕ್ ಹೋಗಿಲ್ಲ. ನೋಡಿ ಈ ತರ ಇದೆ, ಚೆನ್ನಾಗಿದೆ ಇದು. ಇದು ಕೂಡ ಎಲ್ ಸೈಜೇನೆ ತರಿಸಿರೋದು. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಕಲೆಕ್ಷನ್ ನಿಮ್ಗೆ ಹೇಗೆ ಅನಿಸ್ತು, ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮತ್ತೆ ಫೇಸ್ಬುಕ್ 3 ಕಡೆನೂ ಫಾಲೋ ಮಾಡ್ಕೊಳ್ಬಹುದು. ನೀವು ಯಾವ ಆಪ್ ಅನ್ನ ಜಾಸ್ತಿ ಬಳಸ್ತೀರಾ ಆ ಆಪ್ ಅಲ್ಲಿ ನನ್ನನ್ನು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದೀನಿ. ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್ ಅಂಡ್ ಬೈ.